ಬಿಟ್ಟೆನೆಂದರೆ ಬಿಡದಿ ಮಾಯೆ. ಅದೃಶ್ಯವನ್ನು ಡಿಸ್ಕ್ರೈಬ್ ಮಾಡ್ತಾ ಒಂದು ಇಮೇಜನ್ನು ಕಟ್ತಾರೆ ಪೊಯೆಟ್ರಿಯಲ್ಲಿ. ಅದರ ಬಗ್ಗೆ ನಾನು ಸ್ವಲ್ಪ ಐ ವಾಂಟ್ ಟು ಗೋ ಇನ್ ಟು ದ್ಯಾಟ್. ಹೌ ಡು ಯು ಡಿಸ್ಕ್ರೈಬ್ ದ ಇನ್ವಿಸಿಬಲ್? ಹೌ ಡು ಯು ಕ್ರಿಯೇಟ್ ಅನ್ ಇಮೇಜ್ ಆಫ್ ದ ಇನ್ವಿಸಿಬಲ್? ಇನ್ವಿಸಿಬಲ್ ಅಂದರೆ ಅದನ್ನು ನಾವು ಭಾವನೆ ಅಂತನ್ಬೋದು, ಫೀಲಿಂಗ್ ಅಂತನ್ಬೋದು, ಯಾವುದು ನಮಗೆ ಅರ್ಥ ಆಗಲ್ವೋ ಅದು ಅಂತನ್ಬೋದು. ಅದಕ್ಕೆ ಬಹಳಷ್ಟು ಆಯಾಮಗಳಿದೆ. ಅದಕ್ಕೆ ಮಾಯಾ ಅಂತ ಒಂದು ಹೆಸರನ್ನು ಕೂಡ ಕವಿಗಳು ಅದನ್ನು ಮಾಯೆ ಅಂತ ಕೂಡ ವರ್ಣಿಸ್ಕೊಂಡು ಅದ್ರ ಬಗ್ಗೆ ಕೂಡ ವಿವರಿಸ್ತಾ ದೃಶ್ಯವನ್ನು ಅದರ ಒಂದು ಇಮೇಜನ್ನು ಕಟ್ಟುತ್ತಾ ಹೋಗ್ತಾರೆ. ಅಕ್ಕಮಹಾದೇವಿಯವರು ತಮ್ಮ ವಚನದಲ್ಲಿ ಹೀಗೆ ಮಾಯೆಯ ಬಗ್ಗೆ, ಮಾಯೆಯನ್ನು ನಮಗೆ ವಿವರಿಸುವ ದೃಶ್ಯ ಅಥವಾ ಇಮೇಜನ್ನು ಕಟ್ಟುವ ಒಂದು ಇದನ್ನು ನೋಡಿ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಯೋಗಿಗೆ ಯೋಗಿಣಿಯಾಗಿತ್ತು ಮಾಯೆ, ಸವಣಂಗೆ ಸವಣಿಯಾಗಿತ್ತು ಮಾಯೆ. ಯತಿಗೆ ಪರಾಕಿಯಾಗಿತ್ತು ಮಾಯೆ. ನಿನ್ನ ಮಾಯೆಗೆ ನಾನಂಜುವಳಲ್ಲ, ನಿನ್ನ ಮಾಯೆಗೆ ನಾನಂಜುವಳಲ್ಲ, ಚನ್ನ ಮಲ್ಲಿಕಾರ್ಜುನ ನಿಮ್ಮಾಣೆ, ನಿಮ್ಮಾಣೆ. ಬಿಟ್ಟೆನೆಂದರೆ ಬಿಡದಿ ಮಾಯೆ. ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ, ಇಂದ್ರನ ನುಂಗಿತ್ತು ಮಾಯೆ, ಚಂದ್ರನ ನುಂಗಿತ್ತು ಮಾಯೆ. ಬಲ್ಲೆನೆಂಬ ಬಲುದಯ್ಯರ ನುಂಗಿತ್ತು ಮಾಯೆ, ಅರಿಯೇನೆಂಬ ಅಜ್ಞಾನಿಗಳ ನುಂಗಿತ್ತು ಮಾಯೆ. ಈರೇಳು ಭುವನವನಾರಾಡಿಕೊಂಡಿತ್ತು ಮಾಯೆ, ಚನ್ನ ಮಲ್ಲಿಕಾರ್ಜುನಯ್ಯ ಎನ್ನ ಮಾಯೆಯ ಮಾಣಿಸ ಕರುಣಿ, ಎನ್ನ ಮಾಯೆಯ ಮಾಣಿಸ ಕರುಣಿ. ಬಿಟ್ಟೆನೆಂದರೆ ಬಿಡದಿ ಮಾಯೆ. ನನ್ನನ್ನು ಮಾಯೆ ಬಿಡ್ತಾ ಇಲ್ಲ, ನಾನು ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಚನ್ನಮಲ್ಲಿಕಾರ್ಜುನ ನಿನ್ನೊಬ್ಬನಿಂದಾನೇ ಸಾಧ್ಯ ಅದನ್ನು ನನ್ನನ್ನು ಬಿಡಿಸೋಕ್ಕೆ ಅಂತ. ಇನ್ನು ಮುಂದೆ ಆಕೆ ಮಾಯೆನ ಎಲ್ಲಿರಬಹುದು, ಏನದು ಮಾಯೆ, ಹೌ ಟು ಗೆಟ್ ಅ ಗ್ರಿಪ್ ಆನ್ ಇಟ್, ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಈ ವಚನದಲ್ಲಿ ಹೇಳ್ತಾರೆ ನೋಡಿ. ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಈ ದೇಹಕ್ಕೆ ನೆರಳಾಗಿ ಕಾಡುತ್ತೆ ಮಾಯೆ.
ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೇ, ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೇ. ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೇ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೇ. ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೇ, ಜಗದ ಜಂಗುಳಿಗೆ ಬೆಂಬೋಲನೆತ್ತಿ ಕಾಡಿತ್ತು ಮಾಯೇ. ಚನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೆಯನಾರು ಗೆಲ್ಲಬಾರದು, ನೀನೊಡ್ಡಿದ ಮಾಯೆಯನಾರು ಗೆಲ್ಲಬಾರದು, ಗೆಲ್ಲಬಾರದು, ಗೆಲ್ಲಬಾರದು.